ಇದು ಸಾರ್ಥಕ ಜೀವನಕ್ಕಾಗಿ. ಶುಭೋದಯ. ಈ ದಿನದ ಚಿಂತನೆಯ ವಿಷಯ ಆರೋಗ್ಯ. ಆರೋಗ್ಯ ನಮಗೆಲ್ಲರಿಗೂ ಕೂಡ ಅತಿ ಅವಶ್ಯವಾಗಿ ಬೇಕಾಗಿರುವ ಸೌಭಾಗ್ಯವಾಗಿದೆ. ಹಾಗಾಗಿನೇ ಆರೋಗ್ಯವೇ ಭಾಗ್ಯ ಎನ್ನುವಂತಹ ನುಡಿಗಟ್ಟನ್ನು ಕೂಡ ನಾವು ಕೇಳಿದ್ದೇವೆ. ಆದರೆ ಬಹಳಷ್ಟು ಜನಕ್ಕೆ ಆರೋಗ್ಯ ಅಂತಂದ್ರೆ ಯಾವುದು, ಸಂಪೂರ್ಣವಾದ ಆರೋಗ್ಯ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ಯಾಕೆ ಅಂತಂದ್ರೆ ಕೇವಲ ದೈಹಿಕ ಆರೋಗ್ಯ ಸಂಪೂರ್ಣವಾದ ಆರೋಗ್ಯ ಆಗಿ ನಮ್ಮನ್ನು ಕಾಪಾಡುವುದಕ್ಕಾಗ್ಲಿ ಮತ್ತು ನಮಗೆ ಶಾಂತಿಯಿಂದ ನೆಮ್ಮದಿಯ ಬದುಕನ್ನು ಕಟ್ಟಿಕೊಳ್ಳುವುದಕ್ಕಾಗ್ಲಿ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆರೋಗ್ಯ ಅಂತಂದ್ರೆ ಒಂದಷ್ಟು ವಿಧಗಳು ನಾವು ತಿಳಿದುಕೊಳ್ಳಬೇಕಾಗತ್ತೆ. ಯಾವುದು ಆ ವಿಧಗಳು? ಮೊದಲನೆಯದು, ನಮಗೆಲ್ಲರಿಗೂ ಗೊತ್ತಿರುವಂತೆ ಈ ಶರೀರ ಇದೆ. ಈ ಶರೀರ ಎಲ್ಲಿಯ ತನಕ ಚೆನ್ನಾಗಿರುತ್ತೆ, ಇದರ ಅಂಗಾಂಗಗಳು ಎಲ್ಲಿಯ ತನಕ ಚೆನ್ನಾಗಿ ಕೆಲಸ ಮಾಡುತ್ತೆ, ಅಲ್ಲಿಯ ತನಕ ನಾವು ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಇದನ್ನ ಉಪಯೋಗಿಸಬಹುದು. ಹಾಗಾಗಿ ನಾವು ಕರ್ಮಕ್ಕಾಗಿ ಈ ಕರ್ಮೇಂದ್ರಿಯಗಳನ್ನ, ಈ ಜ್ಞಾನೇಂದ್ರಿಯಗಳನ್ನ, ಈ ಶರೀರವನ್ನ ಬಳಸಿಕೊಳ್ಳುವುದರಿಂದ ಈ ಶರೀರದ ಆರೋಗ್ಯ ಮುಖ್ಯವಾಗಿದೆ. ಹಾಗಾಗಿ ಮೊದಲನೆಯದಾಗಿ ಶಾರೀರಿಕ ಆರೋಗ್ಯ. ಆದ್ರೆ ಈ ಶರೀರದ ಆರೋಗ್ಯ ಎಷ್ಟ ಕಾಪಾಡಿಕೊಂಡು ದಷ್ಟಪುಷ್ಟವಾದ ಶರೀರ ಇದ್ರೂ ಕೂಡ ಮನಸ್ಸು ಬಲಹೀನ ಆದ್ರೆ, ಮನಸ್ಸು ಚಿಂತಿತ ಆದ್ರೆ ಈ ಶರೀರದ ಇಂದ್ರಿಯಗಳಿಂದ ಕರ್ಮವನ್ನು ಮಾಡಿಸ್ಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಎರಡನೆಯದು ಮಾನಸಿಕ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬೇಕಾಗತ್ತೆ. ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯ ಅಷ್ಟೇ ಸಾಕಾಗುತ್ತಾ ಅಂದ್ರೆ ಖಂಡಿತವಾಗಿ ಇಲ್ಲ. ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಮತ್ತು ಸಾಮಾಜಿಕ ಆರೋಗ್ಯ ಅನ್ನೋದು ಇದೆ. ಸಾಮಾಜಿಕ ಆರೋಗ್ಯ ಅಂದ್ರೆ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದಾಗ ಒಂದಷ್ಟು ನಮಗೆ ಕೆಲವು ಸಂಬಂಧಗಳ ಅವಶ್ಯಕತೆ ಬೀಳುತ್ತೆ. ಸಂಬಂಧಗಳು ಅನ್ನೋದಕ್ಕಿಂತ ಸಮಾಜದಲ್ಲಿ ಇರುವ ಒಂದಷ್ಟು ಯೋಗ್ಯತೆ ಆದರೂ ನಮ್ಮೊಳಗಡೆ ಇರಬೇಕಾಗತ್ತೆ. ಆಗ ಮಾತ್ರ ನಾವು ಸಮಾಜದಲ್ಲಿ ತಲೆ ಎತ್ತಿ ಬದುಕಲಿಕ್ಕೆ ಸಾಧ್ಯವಾಗುತ್ತೆ. ಸಮಾಜದಲ್ಲಿ ತಲೆ ತಗ್ಗಿಸುವಂತಹ ಕರ್ಮಗಳನ್ನ ಮಾಡಿ ಸಾಮಾಜಿಕ ಆರೋಗ್ಯವನ್ನು ಹಾಳು ಮಾಡಿಕೊಂಡಾಗ ನಾವು ಎಷ್ಟೇ ಸಿರಿ ಸಂಪತ್ತಿನ ಮಧ್ಯೆ ಇದ್ರೂ ಕೂಡ ನಾವು ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಒಂದಷ್ಟು ನಾಲ್ಕಾರು ಜನಗಳು ನಮ್ಮ ಬದುಕನ್ನ ಕಂಡು ಮೆಚ್ಚುವಂತ ರೀತಿಯಲ್ಲಿ ಬದುಕಿದರೆ ಅದು ಸಾಮಾಜಿಕ ಆರೋಗ್ಯವಾಗುತ್ತೆ. ಇನ್ನು ಆರ್ಥಿಕ ಆರೋಗ್ಯ, ಇದು ಬಹಳಷ್ಟು ಇರಬೇಕು ಅಂತಲ್ಲ, ಸಾಕಷ್ಟು ಹಣವನ್ನ ನಾವು ಗಳಿಸಬೇಕು ಅಂತ ಅಲ್ಲ. ಅಟ್ಲೀಸ್ಟ್ ನಾವು ನಮ್ಮ ಶರೀರವನ್ನ ನಿರ್ವಹಣೆ ಮಾಡಲಿಕ್ಕೆ, ನಮ್ಮನ್ನ ನಂಬಿದವರ ಒಂದು ನಿರ್ವಹಣೆಗಾಗಿ, ಒಂದಷ್ಟು ಖರ್ಚು ವೆಚ್ಚವನ್ನ ನೋಡಿಕೊಳ್ಳೋದಕ್ಕಾಗಿ ಒಂದೇನಾದ್ರೂ ನಾವು ಸಂಪಾದನೆಯನ್ನ ಮಾಡ್ತಾ ಇದ್ದಾಗ, ಆರ್ಥಿಕವಾಗಿ ಸ್ವಲ್ಪ ಆದ್ರೂ ನಾವು ಸಬಲರಾಗಿದ್ದಾಗ ನಮಗಲ್ಲಿ ಒಂದು ಒಳಗಡೆ ಧೈರ್ಯ ಇರುತ್ತೆ. ಆ ಒಂದು ಆರ್ಥಿಕ ಆರೋಗ್ಯನೂ ಕೂಡ ಬಹಳ ಮುಖ್ಯವಾಗುತ್ತೆ ನೆಮ್ಮದಿಯ ಬದುಕಿಗಾಗಿ. ಆರ್ಥಿಕ ಮುಗ್ಗಟ್ಟನ್ನು ಎದುರಿಸ್ತಾ ಇದ್ದಾಗ ನಮ್ಮಲ್ಲಿ ಎಷ್ಟೇ ಕನಸುಗಳಿದ್ದು, ಎಷ್ಟೇ ಒಳ್ಳೆಯ ಗುಣಗಳಿದ್ರೂ ಕೂಡ ಅವುಗಳನ್ನು ಸಮಾಜದಲ್ಲಿ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಕೆಲವು ಸಲ ಸಾಕಷ್ಟು ಸೇವೆ ಮಾಡಬೇಕು ಅನ್ನುವಂತ ಒಳ್ಳೆ ಗುಣ ಇರುತ್ತೆ. ಆದ್ರೆ ಆರ್ಥಿಕ ಸಬಲರಾಗಿಲ್ಲದೆ ಇದ್ದಾಗ ನಾವು ಅದೇನೋ ಹೇಳ್ತಾರಲ್ಲ, ರಟ್ಟೆಯಲ್ಲಿ ಇದ್ದ ಬಲ ಹೊಟ್ಟೆ ಒಳಗಡೆ ಇಲ್ಲ ಅಂತ, ಅಥವಾ ಹೊಟ್ಟೆಯಾಗಿದ್ದ ಬಲ ರಟ್ಟೆಯಾಗಿಲ್ಲ ಅಂತ ಹೇಳ್ತಾರೆ. ಅಂದ್ರ ನಾವು ಮಾಡಬೇಕು ಅನ್ನೋ ಇಚ್ಛೆ ಅದಮ್ಯವಾಗಿದ್ರೂ ಕೂಡ ಮಾಡುವ ಶಕ್ತಿ ಇಲ್ಲದೆ ಇದ್ದಾಗ ಬಹಳಷ್ಟು ಹೃದಯ ವೈಶಾಲ್ಯವುಳ್ಳವರು, ಸಮಾಜ ಸೇವಕರಿಗೆ ಈ ಆರ್ಥಿಕ ಮುಗ್ಗಟ್ಟಿನಿಂದಾಗಿ ಸಾಕಷ್ಟು ಅವರು ಸೇವೆಯನ್ನ ಮಾಡೋದು ಕುಂಠಿತಗೊಳಿಸಿರೋದು ನಾವು ನೋಡಿದ್ದೀವಿ. ಹಾಗಾಗಿ ಆರ್ಥಿಕ ಆರೋಗ್ಯವು ಕೂಡ ಬಹಳ ಮುಖ್ಯವಾಗುತ್ತೆ. ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಮತ್ತು ಆರ್ಥಿಕ ಆರೋಗ್ಯ.
ಒಂದು ಸಂಸಾರದಲ್ಲಿ ಬದುಕಲಿಕ್ಕೆ, ಒಂದು ಸಮಾಜದಲ್ಲಿ ನೆಮ್ಮದಿಯ ಜೀವನವನ್ನ ಕಟ್ಟಿಕೊಳ್ಳೋದಕ್ಕೆ ಬಹಳ ದೊಡ್ಡ ಮಟ್ಟದ ವೈಭವಯುತ ಜೀವನ ಅಂತ ಅಲ್ಲ, ಆದರೆ ನೆಮ್ಮದಿಯುತ ಜೀವನ ಕಟ್ಟಿಕೊಳ್ಳೋದಕ್ಕಾದರೂ ಇಷ್ಟರ ಕಡೆಗೆ ನಾವು ಗಮನವನ್ನ ಕೊಡಬೇಕಾಗತ್ತೆ. ಆದರೆ ಈ 4 ಆರೋಗ್ಯಗಳ ಒಂದು ಅಂತಿಮ ಗುರಿಯಾಗಿರುತ್ತೆ ಶಾಂತಿ, ನೆಮ್ಮದಿ, ಪ್ರೀತಿ, ವಿಶ್ವಾಸಗಳು. ಆದರೆ ಈ ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಆರ್ಥಿಕ ಆರೋಗ್ಯ ಇದ್ರೂ ಕೂಡ ಇನ್ನೊಂದು ಆರೋಗ್ಯ ಇಲ್ಲದೆ ಇದ್ರೆ ಇವೆಲ್ಲವೂ ಕೂಡ ಒಂದು ದಿನ ವ್ಯರ್ಥ ಅಂತ ನಮಗನ್ಸುತ್ತೆ. ಅದೇ ಆಧ್ಯಾತ್ಮಿಕ ಆರೋಗ್ಯ. ಆಧ್ಯಾತ್ಮಿಕ ಆರೋಗ್ಯ ಅಂದ್ರೆ ಮನುಷ್ಯನಾಗಿ ನಾವು ಜನ್ಮವನ್ನ ಪಡೆದಿದ್ದೇವೆ. ಈ ಸೃಷ್ಟಿಯಲ್ಲಿ ಸೃಷ್ಟಿಕರ್ತ ಪರಮಾತ್ಮ ಒಂದು ಸುವರ್ಣ ಅವಕಾಶವನ್ನ ಕೊಟ್ಟಿದ್ದಾನೆ. ಮಾನವನಾಗಿ ಹುಟ್ಟಿ ಒಂದಷ್ಟು ಬುದ್ಧಿವಂತ ಜೀವಿ ಅಂತ ಅನ್ನಿಸ್ಕೊಂಡ ಮೇಲೆ ತಿಳಿಯಬೇಕಾದ ಸತ್ಯವನ್ನ ತಿಳಿಯದೆ ಹೋದ್ರೆ ನಾವು ಏನೆಲ್ಲ ಮಾಡಿದ್ರು ಕೂಡ ಅದು ಒಂದು ದಿನ ವ್ಯರ್ಥ ಆಗಿ ಹೋಗಿರೋದನ್ನ ನಾವು ನೋಡಿದ್ದೀವಿ. ಸಾಕಷ್ಟು ಶ್ರೀಮಂತರು ಸಾಕಷ್ಟು ಜಗತ್ತನ್ನ ವಶಪಡಿಸಿಕೊಂಡು ಜಗತ್ತನ್ನೇ ಹಿಡಿತದಲ್ಲಿಟ್ಟುಕೊಳ್ಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯನ್ನು ಹೊಂದಿರುವ ಹಿಟ್ಲರ್ ಕೂಡ ಕೈ ಹೊರಗಡೆ ಇಟ್ಟು ನಾನು ಖಾಲಿಯಾಗಿ ಹೋಗ್ತಾ ಇದ್ದೀನಿ, ಏನು ತೆಗೆದುಕೊಂಡು ಹೋಗ್ತಾ ಇಲ್ಲ ಅಂತ ನಿರಾಶೆಯಲ್ಲಿ ಬಂದಿರೋದು ನೋಡಿದೀವಿ. ಸಾಕಷ್ಟು ದೊಡ್ಡ ದೊಡ್ಡ ಶ್ರೀಮಂತರು, ದೊಡ್ಡ ದೊಡ್ಡ ಮೇಧಾವಿಗಳು, ದೊಡ್ಡ ದೊಡ್ಡ ವಿಜ್ಞಾನಿಗಳು ಕೂಡ ಜೀವನ ಇದು ವ್ಯರ್ಥ ಆಗಿ ಹೋಯಿತು ಅನ್ನುವಂಥ ಕಣ್ಣೀರಿನಲ್ಲೇ ಅಂತಿಮ ದಿನಗಳನ್ನ ಕಳೆದದ್ದು ನಾವು ನೋಡಿದೀವಿ. ಕಾರಣ ಆಧ್ಯಾತ್ಮಿಕ ಆರೋಗ್ಯ ಇಲ್ಲದೆ ಇರೋದು. ಅರ್ಥಾತ್ ಆಧ್ಯಾತ್ಮಿಕ ಆರೋಗ್ಯ ಅಂದ್ರೆ ಒಂದಷ್ಟು ಸತ್ಯಗಳನ್ನ ತಿಳಿಯಬೇಕಾಗತ್ತೆ. ಈ ಮನುಷ್ಯ ಜನ್ಮದಲ್ಲಿ ಬಂದ ಮೇಲೆ ನಾನು ಯಾರು, ನನ್ನ ಸ್ವರೂಪ ಏನು, ನನ್ನ ಗುಣಗಳು ಯಾವುದು, ನನ್ನ ಕರ್ತವ್ಯ ಏನು, ಯಾಕಾಗಿ ಇಲ್ಲಿ ಬಂದಿರುವೆ, ಮುಂದೆ ನಾನು ಎಲ್ಲಿಗೆ ಹೋಗುವೆ ಎನ್ನುವಂತಹ ಯಥಾರ್ಥ ಒಂದಷ್ಟು ಗುಪ್ತ ರಹಸ್ಯಗಳನ್ನ ಅರ್ಥೈಸಿಕೊಳ್ಳುವ ಕಡೆಗೆ, ಅಂತರಾತ್ಮದ ಕಡೆಗೆ ಗಮನವನ್ನು ತೆಗೆದುಕೊಂಡು ಹೋಗುವುದೇ ಆಧ್ಯಾತ್ಮ. ಆಧ್ಯಾತ್ಮ ಅಂದ್ರೆ ಆತ್ಮಕ್ಕೆ ಆದ್ಯತೆಯನ್ನ ಕೊಡುವುದು. ಹೇಗೆ ನಾವು ಶರೀರದ ಸಂಬಂಧಗಳು, ಸಮಾಜ ಅಂತ ಜನವನ್ನ ಮೆಚ್ಚಿಸೋದಕ್ಕೆ, ಹೆಸರನ್ನ ಮಾಡೋದಕ್ಕೆ, ಹಣವನ್ನ ಗಳಿಸೋದಕ್ಕೆ, ಅಧಿಕಾರ ಹಿಡಿಲಿಕ್ಕೆ ಬಡದಾಡ್ತಾ ಇದ್ದೇವೆ. ಈ ಶರೀರ ನಾನಲ್ಲ, ಸುಟ್ಟು ಹೋಗುವ, ಕೆಟ್ಟು ಹೋಗುವ ಈ ಶರೀರದ ಹೆಸರು ಕೀರ್ತಿಗಳೆಲ್ಲವೂ ಒಂದು ದಿನ ನಶಿಸಿ ಹೋಗುತ್ತೆ. ಆದರೆ ಈ ಶರೀರದಲ್ಲಿ ಎಂದೂ ನಶಿಸದ ಒಂದು ಅಜರ್ ಅಮರ್ ಆತ್ಮ ನಾನಾಗಿದ್ದೇನೆ ಎನ್ನುವಂತಹ ಆತ್ಮದ ಸತ್ಯವನ್ನ ತಿಳಿಸುವುದೇ, ಆತ್ಮಕ್ಕೆ ಆದ್ಯತೆಯನ್ನ ಕೊಟ್ಟು ಆತ್ಮೀಯ ದೃಷ್ಟಿಯಲ್ಲಿ ಆತ್ಮೀಯತೆಯಿಂದ ಬದುಕನ್ನ ಕಟ್ಟಿಕೊಳ್ಳುವಂತೆ ಮಾಡುವುದೇ ಆಧ್ಯಾತ್ಮಿಕತೆಯಾಗಿದೆ. ಯಾರಲ್ಲಿ ಈ ಆಧ್ಯಾತ್ಮಿಕ ಆರೋಗ್ಯ ತುಂಬಾ ಚೆನ್ನಾಗಿ ಇರುತ್ತದೆಯೋ, ಅಂದ್ರೆ ಈ ಒಂದು ಜೀವನದ ಸತ್ಯಗಳನ್ನು ಚೆನ್ನಾಗಿ ಯಾರು ಅರ್ಥ ಮಾಡಿಕೊಂಡಿರುತ್ತಾರೆಯೋ, ಅವರ ಜೀವನದಲ್ಲಿ ಬರುವ ಎಷ್ಟೇ ಕಷ್ಟಗಳ ಮಧ್ಯೆಯೂ ಕೂಡ, ಎಂಥದ್ದೇ ವ್ಯತಿರಿಕ್ತ ಪರಿಸ್ಥಿತಿಗಳಲ್ಲಿಯೂ ಕೂಡ ಸಮಾಧಾನಿಯಾಗಿದ್ದುಕೊಂಡು ಸಮತೋಲನದಿಂದ ಜೀವನವನ್ನ ನಡೆಸಿಕೊಳ್ಳುವುದಕ್ಕೆ ಮತ್ತು ಆನಂದಮಯವಾದ ಒಂದು ಜೀವನವನ್ನ ಕಟ್ಟಿಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ, ನಾನು ಅನ್ಕೊಂಡಿರ್ತೀನಿ, ಶಾರೀರಿಕವಾಗಿ ಇವತ್ತೆಲ್ಲರಿಗೂ ಕಾನ್ಸಿಯಸ್ ಇದೆ, ಬಾಡಿ ಕಾನ್ಸಿಯಸ್ ಬಂದಿದೆ. ವಾಕಿಂಗ್ ಮಾಡ್ತೇವೆ, ಜಾಗಿಂಗ್ ಮಾಡ್ತೇವೆ, ಯೋಗಾಸನ ಪ್ರಾಣಾಯಾಮಗಳನ್ನ ಮಾಡುತ್ತೇವೆ, ಆಹಾರದ ನಿಯಮಗಳನ್ನ ಅಳವಡಿಸಿಕೊಳ್ಳುತ್ತೇವೆ ಈ ಶರೀರದ ಆರೋಗ್ಯಕ್ಕಾಗಿ. ಮನಸ್ಸಿನ ಆರೋಗ್ಯಕ್ಕಾಗಿ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಕೇಳಿದ್ದು ಏನೋ ಒಂದಷ್ಟು ಧ್ಯಾನ ಪ್ರಾಣಾಯಾಮಗಳನ್ನ ಮಾಡಿಕೊಂಡು ಹೋಗ್ತೇವೆ. ಸಾಮಾಜಿಕ ಆರೋಗ್ಯಕ್ಕಾಗಿ ಹೆಸರು, ಕೀರ್ತಿ, ಅಧಿಕಾರವನ್ನು ಇಡಲಿಕ್ಕೆ ಸಾಕಷ್ಟು ವಿದ್ಯೆಯನ್ನು ಗಳಿಸಬೇಕು ಅನ್ನುವಂಥದ್ರ ಕಡೆಗೆ ಗಮನ ಕೊಡುತ್ತೇವೆ. ಇನ್ನು ಆರ್ಥಿಕ ಆರೋಗ್ಯಕ್ಕಾಗಿ ಒಳ್ಳೆ ಉದ್ಯೋಗ, ಪದವಿ, ವ್ಯಾಪಾರವನ್ನು ಮಾಡಿಕೊಂಡು ಏನಾದರೂ ಮಾಡಬೇಕು ಅಂತ ಬಡದಾಡುತ್ತೇವೆ. ಇವು ಎಲ್ಲವೂ ಕೂಡ ಒಂದಷ್ಟು ಕಾಣಿಸಿಕೊಳ್ಳುತ್ತೆ. ಆದ್ರೆ ಆಧ್ಯಾತ್ಮಿಕತೆಯ ಕೊರತೆ ಇವತ್ತು ಎಲ್ಲರಲ್ಲಿಯೂ ಎದ್ದು ಕಾಣ್ತಾ ಇದೆ. ಅಂದ್ರೆ ಅದು ಯಾಕೆ ನಮಗೆ, ಅದು ನಮಗಲ್ಲ, ಅದು ಯಾರೋ ಒಬ್ಬ ಸಂತ, ಯಾರೋ ಒಬ್ಬ ಶರಣ, ಯಾರೋ ಒಬ್ಬ ಸನ್ಯಾಸಿಗಳಿಗೆ ಮಾತ್ರ ಅದೆಲ್ಲ ನಮಗೆಲ್ಲ ಸಂಸಾರಿಗಳಿಗೆ ಅನ್ನುವಂತಹ ಒಂದು ಉಡಾಫೆತನದ ಮಾತು ಇವತ್ತು ನಮ್ಮೆಲ್ಲರ ಜೀವನದ ಆನಂದವನ್ನು ಕಿತ್ತುಕೊಳ್ತಾ ಇದೆ. ಆಧ್ಯಾತ್ಮ ಯಾವತ್ತು ಯಾರ ಜೀವನವನ್ನ ಹಾಳು ಮಾಡಿರುವ ಉದಾಹರಣೆ ಇಲ್ಲ. ಎಲ್ಲರ ಜೀವನವನ್ನ ಶ್ರೇಯಸ್ಸು ಮಾಡಿ ಜಗತ್ತಿನಲ್ಲಿ ಸದಾಕಾಲ ಅಚ್ಚಳಿಯದಂತೆ ಇತಿಹಾಸ ಪುಟದಲ್ಲಿ ಉಳಿಸಿ ಹೋಗಿರುವಂತೆ ಮಾಡಿರುವುದೇ ಈ ಆಧ್ಯಾತ್ಮ. ಹಾಗಾಗಿ ನಾವೆಲ್ಲರೂ ಕೂಡ ಒಂದಷ್ಟು ಆಧ್ಯಾತ್ಮದ ಕಡೆಗೆ ಮುಖ ಮಾಡೋಣ. ಆಧ್ಯಾತ್ಮ ಆರಂಭದಲ್ಲಿ ಕಹಿ ಅನಿಸಿದರೂ ಕೂಡ, ಆಧ್ಯಾತ್ಮದ ಬೇರುಗಳು ಕಹಿ ಇದ್ರೂ ಕೂಡ ಅದರ ಫಲ ಯಾವತ್ತು ಸಿಹಿಯಾಗಿರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳೋಣ.
ಅಧ್ಯಾತ್ಮದ ಆರೋಗ್ಯದ ಕಡೆಗೆ ನಾವೆಲ್ಲರೂ ಗಮನ ಕೊಡುವ ಮುಖೇನ ಈ ಎಲ್ಲ ಆರೋಗ್ಯಗಳ ಕಡೆಗೆ ಗಮನ ಕೊಟ್ಟಾಗ ನಮ್ಮ ಜೀವನ ಆರೋಗ್ಯಯುತವಾಗಿರುತ್ತೆ ಮತ್ತು ನಾವು ಶಕ್ತಿಶಾಲಿಯಾಗಿ ಧೈರ್ಯಶಾಲಿಯಾಗಿ ಪ್ರೀತಿ ವಿಶ್ವಾಸದಿಂದ ಬದುಕಿ ಬೇರೆಯವರಿಗೂ ಕೂಡ ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳಲು ಸಹಯೋಗ ಮಾಡುವಂತ ಸುವರ್ಣ ಅವಕಾಶವನ್ನು ನಮ್ಮದು ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ಮುಕ್ತಾಯ ಮಾಡಿಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಓಂ ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.